ಮನ್ಸಲ್ಲಿ ನೋವನ್ ಬಚ್ಚಿಟ್ಕೊಳ್ತಾ ಕಣ್ಣೀರನ್ ಕೂಡ ಯಾಕೆ ಮುಚ್ಚಿಡ್ತಿದ್ಯಾ ಅಣ್ಣ? ಕಣ್ಣೀರ್ ಯಾಕಮ್ಮ? ನಿಂದು ಅಂದವಾದ ನಗು ಅಂತ ಅಮ್ಮ ಯಾವಾಗ್ಲೂ ಹೇಳ್ತಾ ಇರ್ತಿದ್ಲು. ಅಮ್ಮ ಈಗ ಬದುಕಿದ್ರೆ ನಿನ್ ನಗುಲಿ ಜೀವ ಇಲ್ಲ ಅಂತ ಹೇಳ್ತಾ ಇದ್ಲೇನೋ. ಯಾಕಣ್ಣ ನಿನ್ನ ನೀನು ಕೆಟ್ಟವನಾಗಿ ಮಾಡ್ಕೋತಿದ್ಯಾ? ಯಾವುದಕ್ಕೋಸ್ಕರ ನಿನ್ನ ಇಷ್ಟನ ನಿನ್ ಸಂತೋಷನ ತ್ಯಾಗ ಮಾಡ್ತಿದ್ಯಾ? ಯಾಕೆ ಎಲ್ರೂ ಮುಂದೆ ಕೆಟ್ಟವನು ಅಂತ ಅನಿಸ್ಕೋತಿದ್ಯಾ? ಹಾಗೇನಿಲ್ಲಮ್ಮ, ನಾನು ತುಂಬಾ ಸಂತೋಷವಾಗಿದ್ದೀನಿ. ಸಂತೋಷವಾಗಿದ್ದೀನಿ ಅನ್ಕೊಳ್ಳೋದು ಬೇರೆ, ನಿಜವಾಗ್ಲೂ ಸಂತೋಷವಾಗಿರೋದು ಬೇರೆ ಅಣ್ಣ. ನೀನು ಹ್ಯಾಪಿ ಆಗಿಲ್ಲ. ಹ್ಯಾಪಿಯಾಗಿ ಹೇಗಿರ್ತಾರಮ್ಮ? ಒಂದ್ ಕಡೆ ನಿಮ್ಮನ್ನ ಶಾಪ ಸಾಯಿಸುತ್ತೆ ಅನ್ನೋ ಭಯ, ಇನ್ನೊಂದ್ ಕಡೆ ಪ್ರೀತಿಸಿದ ಹುಡುಗಿಯಿಂದ ದೂರ ಆಗ್ತಾ ಇದ್ದೀನಿ ಅನ್ನೋ ನೋವು. ಪಾಪ ನರಕ ನೋಡ್ತಾ ಇದ್ದಾರೆ. ಅಮ್ಮ ನಮಗೋಸ್ಕರ ಎಷ್ಟೋ ಕಷ್ಟಗಳನ್ನು ಪಟ್ಟಿದ್ದಾಳೆ, ಆದ್ರೆ ಯಾವತ್ತೂ ಅವಳು ಕಷ್ಟ ಪಡ್ತಿರೋ ಹಾಗೆ ನಮ್ ಮುಂದೆ ತೋರ್ಸ್ಕೊಳ್ಳಿಲ್ಲ. ಇವಾಗ ನೀನ್ ಕೂಡ ಅದೇ ಕೆಲಸ ಮಾಡ್ತಿದ್ಯಾ ಅಣ್ಣ. ನಾಟಕ ಮಾಡ್ತಿದ್ಯಾ, ನನ್ ಮೇಲೆ ಇಲ್ದೇ ಇರೋ ಕೋಪನ ತೋರಿಸ್ತಿದ್ಯಾ, ಅವ್ರ ಮೇಲೆ ಇಲ್ದೇ ಇರೋ ಪೌರುಷ ತೋರಿಸ್ತಿದ್ಯಾ. ಶಶಿ ಅಂದ್ರೆ ಇಷ್ಟ ಇದ್ರು ಇಲ್ದಿರೋ ಹಾಗೆ ತೋರಿಸ್ಕೊತಾ ಇದ್ಯಾ.